ಬಿ ರೂಪಗಳ ಪರಿಕಲ್ಪನೆ. ಬಿ ರೂಪಗಳ ಪರಿಕಲ್ಪನೆ ಇವತ್ತು ನಾನು ಏನು ಕಲಿಸ್ತೇನೆ ಇವುಗಳನ್ನು ಚೆನ್ನಾಗಿ ಬಾಯ್ಪಾಠ ಮಾಡಿ. ಯಾಕಂದರೆ ಇವತ್ತು ನಾನು ಅರ್ಥವನ್ನು ಮಾತ್ರ ಕೊಡ್ತೇನೆ, ವಿವರಣೆ ಕೊಡುವುದಿಲ್ಲ. ಒಂದೊಂದು ಅರ್ಥವನ್ನಷ್ಟೇ ಕೊಡ್ತಾ ಇದ್ದೇನೆ. ಇದು ನಿಮಗೆ ಚೆನ್ನಾಗಿ ಗೊತ್ತಾದರೆ ನೀವು ಇಂಗ್ಲೀಷ್ ಮಾತಾಡುವಾಗ ನಿಮಗೆ ಯಾವ ಸಹಾಯಕ ಕ್ರಿಯಾಪದ ಎಲ್ಲಿ ಉಪಯೋಗಿಸಬೇಕು, ಯಾವ ವಾಕ್ಯದ ಜೊತೆ ಕನ್ನಡ ವಾಕ್ಯದ ಜೊತೆ ಯಾವ ಸಹಾಯಕ ಕ್ರಿಯಾಪದ ಉಪಯೋಗಿಸಬೇಕಂತ ಚೆನ್ನಾಗಿ ಗೊತ್ತಾಗ್ತದೆ. ಹಾಗಾಗಿ ಏನು ಕಲಿಸ್ತೀನಿ ಅದನ್ನು ಬಾಯ್ಪಾಠ ಮಾಡಿ. ಕ್ಯಾನ್ ಬಿ ಅಂದರೆ ಇರಲು ಸಾಧ್ಯವಿದೆ. ಕ್ಯಾನ್ ಬಿ ಅಂದರೆ ಇರಲು ಸಾಧ್ಯವಿದೆ. ಕುಡ್ ಬಿ ಅಂದರೆ ಇರಬಹುದು ಅಥವಾ ಇರಬಹುದಿತ್ತು. ಕುಡ್ ಬಿ ಅಂದರೆ ಇರಬಹುದು ಅಥವಾ ಇರಬಹುದಿತ್ತು. ಕುಡ್ ಬಿ ಇದು ಕ್ಯಾನ್ ಬಿಯ ಭೂತಕಾಲದ ರೂಪ. ಮೇ ಬಿ ಬಹುಶಃ ಇರಬಹುದು. ಮೇ ಬಿ ಬಹುಶಃ ಇರಬಹುದು. ಮೈಟ್ ಬಿ ಬಹುಶಃ ಇದ್ದರೂ ಇರಬಹುದು. ಮೈಟ್ ಬಿ ಬಹುಶಃ ಇದ್ದರೂ ಇರಬಹುದು. ಮೇ ಬಿ ಅಂದರೆ 50%, ಮೈಟ್ ಬಿ ಅಂದರೆ ಬರೇ 5-10% ಅಂತ ತಿಳ್ಕೊಳ್ಳಿ. ಶುಡ್ ಬಿ ಇರಬೇಕು. ಶುಡ್ ಬಿ ಇರಬೇಕು. ಮಸ್ಟ್ ಬಿ ಅಂದರೆ ಖಂಡಿತವಾಗಿಯೂ ಇರಲೇಬೇಕು. ಮಸ್ಟ್ ಬಿ ಖಂಡಿತವಾಗಿಯೂ ಇರಲೇಬೇಕು. ಶುಡ್ ಬಿ 50% ಸರ್ಟನಿಟಿ ಆದರೆ ಮಸ್ಟ್ ಬಿ 100% ಸರ್ಟನಿಟಿ, ಇರಲೇಬೇಕು. ವುಡ್ ಬಿ ಇರಬಹುದು ಇರುತ್ತಿತ್ತು. ವುಡ್ ಬಿ ಇರಬಹುದು ಇರುತ್ತಿತ್ತು. ಹ್ಯಾಸ್ ಟು ಬಿ ಅಥವಾ ಹ್ಯಾವ್ ಟು ಬಿ ಇರಬೇಕಾಗಿದೆ. ಹ್ಯಾಸ್ ಟು ಬಿ ಅಥವಾ ಹ್ಯಾವ್ ಟು ಬಿ ಇರಬೇಕಾಗಿದೆ. ಹ್ಯಾಡ್ ಟು ಬಿ ಇರಬೇಕಾಗಿ ಬಂತು ಇರಬೇಕಾಯಿತು. ಹ್ಯಾಡ್ ಟು ಬಿ ಇರಬೇಕಾಗಿ ಬಂತು ಇರಬೇಕಾಯಿತು. ವಿಲ್ ಹ್ಯಾವ್ ಟು ಬಿ ಇರಬೇಕಾಗಿ ಬರಬಹುದು ಇರಲೇಬೇಕಾಗುವುದು. ವಿಲ್ ಹ್ಯಾವ್ ಟು ಇರಬೇಕಾಗಿ ಬರಬಹುದು ಇರಲೇಬೇಕಾಗುವುದು. ಹ್ಯಾಸ್ ಟು ಬಿ ಹ್ಯಾವ್ ಟು ಬಿ ವರ್ತಮಾನ ಕಾಲ. ಹ್ಯಾಡ್ ಟು ಬಿ ಭೂತಕಾಲ. ವಿಲ್ ಹ್ಯಾವ್ ಟು ಬಿ ಭವಿಷ್ಯತ್ ಕಾಲ. ಯೂಸ್ ಟು ಬಿ ಹಿಂದೆ ಇರುತ್ತಿತ್ತು. ಯೂಸ್ ಟು ಬಿ ಹಿಂದೆ ಇರುತ್ತಿತ್ತು. ಗೋಯಿಂಗ್ ಟು ಬಿ ಇರಲಿದೆ ಆಗಲಿದೆ. ಗೋಯಿಂಗ್ ಟು ಬಿ ಇರಲಿದೆ ಆಗಲಿದೆ. ಏನು ಇರಲಿದೆ? ಹಾಗಾದರೆ ನೀವು ಕೇಳ್ಬೋದು ಏನು ಇರಲಿದೆ. ನಾನು ಬಿ ರೂಪ. ಬಿ ಅಂದರೆ ಏನು? ಅಸ್ತಿತ್ವ, ಸ್ಥಿತಿ ಮತ್ತು ಸ್ಥಳ. ಅಸ್ತಿತ್ವ, ಸ್ಥಿತಿ, ಸ್ಥಳದ ವಿವರಣೆಯನ್ನು ಕೊಡ್ತಾ ಇದ್ದೇನೆ. ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಏನಾಗಿದೆ, ಎಲ್ಲಿದ್ದಾನೆ, ಏನು ಕೆಲಸ ಮಾಡ್ತಾನೆ ಅದನ್ನು ಸೂಚಿಸುವಂತಹ ಈ ಸಹಾಯಕ ಕ್ರಿಯಾಪದಗಳು. ಸೊ ಬಿ ರೂಪದಲ್ಲಿ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿಯ ಸ್ಥಿತಿ, ಸ್ಥಳ, ಅವಸ್ಥೆಯನ್ನು ತೋರಿಸ್ತದೆ. ಸ್ಥಿತಿ, ಸ್ಥಳ, ಅವಸ್ಥೆಯನ್ನು ತೋರಿಸ್ತದೆ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಬೇಕು, ಇಂಗ್ಲೀಷ್ನಲ್ಲಿ ಕಾನ್ಫಿಡೆನ್ಸ್ ಬೇಕು, ನಾವು ಏನು ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಯೋಚಿಸ್ತೇವೋ ಅದು ಸರಿಯೋ ತಪ್ಪು ಅಂತ ನಮಗೆ ಗೊತ್ತಾಗಬೇಕು. ಹಾಗಾದರೆ ಏನು ಮಾಡಬೇಕು? ನನ್ನ ಈ ಕೆಳಗಿನ ನಂಬರಿಗೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಡೀಟೇಲ್ ಕಳಿಸ್ತೇನೆ. ನೀವು 3 ತಿಂಗಳಲ್ಲಿ ಈ ಕೋರ್ಸ್ ಮೂಲಕ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಬಹುದು. ಇಂಗ್ಲೀಷಲ್ಲಿ ಕಾನ್ಫಿಡೆನ್ಸ್ ತುಂಬ್ಕೋಬಹುದು. ನೀವು ಏನು ಯೋಚಿಸ್ತಿರೋ ಆ ವಾಕ್ಯ ಸರಿಯೋ ತಪ್ಪು ಅಂತ ನೀವೇ ಕಂಡುಹಿಡಿಯಬಹುದು. ನನ್ನ ಕೋರ್ಸಿನ ಫೀ ಕೇವಲ 599 ರೂಪಾಯಿ. ಅದನ್ನು ನೀವು ನನಗೆ GPay ಮೂಲಕ ಅಥವಾ ಫೋನ್ಪೇ ಮೂಲಕ ಕಳಿಸಿದರೆ, ಯಾವತ್ತು ಕಳಿಸ್ತೀರೋ ಅವತ್ತಿನಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ.